ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್. ಏನಪ್ಪ ಏನೋ ಗಾಡಿ ತೊಗೊಂಡು ಆಫ್ ರೋಡಲ್ಲಿ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಬಿಡಿ. ಇದು ಹೋಮ್ ಸ್ಟೇಯಿಂದ ನಾವು ಕುದುರೆಮುಖ ಟ್ರೆಕ್ಕಿಂಗಿಗೆ ಹೋಗಬೇಕಾಗಿರೋಂಥ ದಾರಿ. ಆ್ಯಕ್ಚುಲಿ ಇದು ಹೋಮ್ ಸ್ಟೇ ತುಂಬ ಮೇಲ್ಗಡೆ ಇದೆ. ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ ಕುದುರೆಮುಖ ಪೀಕ್ ಟ್ರೆಕ್ ಮಾಡೋಕ್ಕೆ. ಒಂದು ಸೈಡ್ ಒಂದು 12 ಕಿಲೋಮೀಟ್ರ್ ಆಗುತ್ತೆ, ಹೋಗ್ತಾ ಬರ್ತಾ ಒಂದು 24 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬೆಳಗ್ಗೆ ಒಳ್ಳೆ ಆಫ್ ರೋಡಿಂಗ್ ಆಗ್ತದೆ. ಆ್ಯಂಡ್ ವೆದರ್ ಅಂತೂ ನೋಡ್ತಾ ಇದ್ದೀರಲ್ಲ. ನಾವಿನ್ನೂ ಇವಾಗ ಇನ್ನೂ 4 ಜನ ಜಾಯ್ನ್ ಆಗ್ತಾರೆ. ಮೀಟಪ್ ಪಾಯಿಂಟಿಗೆ ಹೋಗಬೇಕು. ಸೊ ಇಲ್ಲಿಂದ ಈ ಹೋಮ್ ಸ್ಟೇಯಿಂದ ಒಂದು 3 ಕಿಲೋಮೀಟ್ರ್ ಕೆಳಗಿಳಿಬೇಕು ಸಂಸೆಗೆ. ಸಂಸೆಯಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ಹೋಮ್ ಸ್ಟೇಯಲ್ಲಿ ಸ್ವಲ್ಪ ಜನ ಇದ್ದಾರೆ, 4 ಜನ. ಸೊ ಆ ಬ್ಯಾಚ್ ಜೊತೆಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನನ್ನ ಗಾಡಿನ ನಾನು ಅಲ್ಲಿ ಕೆಳಗಡೆ ಹಾಕ್ತೀನಿ. ವೆದರ್ ಅಂತೂ ಏನು ಕೇಳ್ತೀರ. ಏನು ತಾತ ಲ್ಯಾಪ್ಟಾಪ್ ಉಂಟಾ? ಆರಾಮ? ಮತ್ತೆ ಅಲ್ಲಿ ಕಾಯ್ತಾ ಇರುತ್ತೆ ಜನಕ್ಕೆ. ಬೇಗ ಹೋಗ್ಬೇಕಲ್ಲ. ಇದಾರ ಜನ? ಹೌದಾ? ಸೊ ಆ ತಾತನೇ ನಮ್ಮನ್ನು ಲಾಸ್ಟ್ ಟೈಮು ನೇತ್ರಾವತಿ ಪೀಕಿಗೆ ಕರ್ಕೊಂಡೋಗಿದ್ದು. ಒಬ್ಬರನ್ನು ಹಿಂದೆ ಬಿಡಲಿಲ್ಲ ಪಾಪ. ಅಷ್ಟು ವಯಸ್ಸಾಗಿದೆ. ನಾವೆಲ್ಲ ಬರೀ ಅದೊಂದು 6 ಕಿಲೋಮೀಟ್ರ್ ಹತ್ತಕ್ಕೆ ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಹಿಂಸೆ ಪಡ್ತೀವಿ. ಬಟ್ ಅವರೆಲ್ಲ ಎಷ್ಟು ಆರಾಮಾಗಿ ಹತ್ಬಿಡ್ತಾರೆ ಅಂತಂದರೆ ಅದಕ್ಕೆ ಅವ್ರನ್ನ ಗೈಡ್ಸ್ ಅಂತ ಅನ್ನೋದು. ಸೊ ಅವರೇ ನಮ್ಮನ್ನು ಲಾಸ್ಟ್ ಟೈಮ್ ಕರ್ಕೊಂಡೋಗಿದ್ದು. ಪಾಪ ಒಬ್ಬರನ್ನೂ ಹಿಂದೆ ಬಿಡಲಿಲ್ಲ. ಎಷ್ಟೊತ್ತಾದ್ರೂ ನಾನಂತೂ ತುಂಬ ಲೇಟ್ ಮಾಡ್ತಾಯಿದ್ದೆ. ಲೈಕ್ ಸಿಕ್ಕಾಬಡೆ ಸ್ಲೋ ಲಾಸ್ಟ್ 3 ಕಿಲೋಮೀಟರ್ಸು. ಐ ಥಿಂಕ್ ನಾನೊಂದು 1.5 hours 2 hours ತೊಗೊಂಡಿದ್ದೀನಿ ಅದು ಲಾಸ್ಟ್ 3 ಕಿಲೋಮೀಟರ್ಸ್ ಹತ್ತಕ್ಕೆ. ಸೊ ನೋಡೋಣ ಇವತ್ತು ಯಾವ ಥರ ಗೈಡ್ ಸಿಗ್ತಾರೆ ಅಂತ. ಕುದುರೆಮುಖ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆದರ್ ಅಂತೂ ಸೂಪರ್ಬಾಗಿದೆ. ಬಟ್ 1.5 ಕಿಲೋಮೀಟ್ರ್ ಆಗಿದೆ. 1.5 ಕಿಲೋಮೀಟ್ರಿಗೆ ಆಗಲೇ ಫುಲ್ ಸುಸ್ತೊಡೋಗಿದ್ದೀನಿ. ಬಟ್ ವೆದರ್ ನೋಡಿ, ವೆದರ್ ಅಂತೂ ಸೂಪರ್ ಆಗಿದೆ. 11 ಕಿಲೋಮೀಟ್ರ್ ಒಂದು ಕಡೆಗೆ ಹತ್ತಕ್ಕೆ ಕುದುರೆಮುಖನ. ಇದು ಲಾಸ್ಟ್ ಇಯರ್ ಟ್ರೆಕ್ಕಿಂಗ್ ಶುರು ಮಾಡಿದಾಗ ನಾನು ಫಸ್ಟು ನೇತ್ರಾವತಿ ಮಾಡಿ ಮುಗಿಸಿದ್ದೆ. ಸೊ ಈ ವರ್ಷದ ಬಕೆಟ್ ಲಿಸ್ಟಲ್ಲಿ ಇದು ಮೊದಲನೇ ಟ್ರೆಕ್ಕಿಂಗು. ಇನ್ನೂ 2 ಟ್ರೆಕ್ಕಿಂಗ್ ಮಾಡಬೇಕು ಅಂತಿದ್ದೀನಿ. ಅದರದ್ದು ವ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂತ ನೋಡೋಣ. ಟ್ರೆಕ್ನ ಸ್ಟಾರ್ಟ್ ಮಾಡಿ ಇವಾಗ ಒಂದು 1.5 ಕಿಲೋಮೀಟ್ರ್ ಆಗಿದೆ. ಸೊ ಇನ್ನೂ ಒಂದು 9 ಕಿಲೋಮೀಟ್ರು ಇದೆ. ಸೊ ಟೋಟಲ್ 11 ಕಿಲೋಮೀಟರ್ಸ್ ಟ್ರೆಕ್ಕು. ಮಾಡ್ರೇಟ್ ಟ್ರೆಕ್ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ಬಿಗಿನರ್ಸ್ಗೆಲ್ಲ ಕಷ್ಟ ಇರುತ್ತೆ. ಸೊ ಪ್ರಿಪೇರ್ ಆಗಿ ಬನ್ನಿ. ಮಳೆಗಾಲ ಇರೋದ್ರಿಂದ ಶೂಸ್ ಆಗಲಿ, ನೀವು ತೊಗೊಂಬರೋ ಗೇರ್ಸ್ ಆಗಲಿ ಎಲ್ಲ ಕರೆಕ್ಟಾಗಿರಬೇಕು. ಸೊ ಆ ನೇಚರ್ದು ಸೌಂಡ್ ನೋಡಿ, ನೀರು ಬೀಳ್ತಾ ಇರೋದು. ತುಂಬ ನವಿಲುಗಳಿದೆ. ನೇತ್ರಾವತಿಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಇರಲಿಲ್ಲ. ದಾರಿ ನೋಡಿ, 3 ಕಿಲೋಮೀಟರ್ಸ್ ಡೌನ್. ಇನ್ನೊಂದು 9 ಕಿಲೋಮೀಟ್ರ್ ಇದೆ. 9 ಅಲ್ಲ, 8 ಕಿಲೋಮೀಟ್ರ್ ಇದೆ. ವೆದರ್ ಈ ಥರನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಾಯಿದೆ, ನಿಲ್ತಾಯಿದೆ. ಮತ್ತು ಮಳೆ ನಿಂತಾಗ ಮಿಸ್ಟ್ ಫುಲ್ ಮುಚ್ಕೊತಾ ಇದೆ. ಸೊ ಇಟ್ಸ್ ನೈಸ್, ತುಂಬ ಚೆನ್ನಾಗಿದೆ. ಏನು ಸುಖ ಗುರು ಇದು. ಪಾತಾಳ ಎಷ್ಟು ವ್ಯೂಸ್ ಅಂತ ತೆಗೆದು ಹಾಕೋದು ನೋಡಿ. ಎಷ್ಟು ಸಖತ್ತಾಗಿದೆ ಈ ದಾರಿ ನಡ್ಕೊಂಡು ಹೋಗೋಕ್ಕೆ. ರಿವರ್ ಕ್ರಾಸಿಂಗ್ಸು, ಐ ಮೀನ್ ಸ್ಟ್ರೀಮ್ ಕ್ರಾಸಿಂಗ್ಸ್. ಏನು ಗುರು ಇದು ಎಲಿವೇಶನ್ನು.
ನೋಡಿ ಎಲಿವೇಶನ್ ಹೇಗಿದೆ ಅಂತ. ನಾನು ಇದನ್ನು ಹತ್ತಷ್ಟರಲ್ಲಿ ಆಯಿತು ನನ್ನ ಕತೆ. ಅದು ಇದು ಮೊದಲನೇ ಎಲಿವೇಶನ್ ಇದು. ಹತ್ಬೇಕು. ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್. ನನ್ನ ಕತೆ ಇವತ್ತು ಹೋಗೆ. ಎಲಿವೇಶನ್ ಹತ್ತದೊಂದೇ ಅಲ್ಲ, ಅದನ್ನು ನಾವು ವ್ಲಾಗ್ ಮಾಡ್ಕೊಂಡು ಹತ್ತದಿದೆಯಲ್ಲ, ತುಂಬ ಕಷ್ಟ. ನಮ್ಮ ಗೈಡ್ ಅಂತೂ ಫುಲ್ ಮುಂದೆ ಹೋಗ್ಬಿಟ್ಟಿರ್ತಾರೆ, ಬಾಯ್ಸ್ನೆಲ್ಲ ಬೇರೆಯವ್ರನ್ನ ಕರ್ಕೊಂಡು. ನಾನು ಸೋಲೋ ಬಂದಿರೋದ್ರಿಂದ ನನಗೆ ಆ್ಯಕ್ಚುಲಿ ಗೈಡ್ ಇರಲಿಲ್ಲ, ಬೇರೆ ಯಾರ ಜೊತೆಗೂ ಟ್ಯಾಗ್ ಆಗಿದ್ದೀನಿ. ಓಕೆ, ಈ ಬೆಟ್ಟ ಹತ್ತಷ್ಟರಲ್ಲಿ ಒಳ್ಳೆ ಮಿಸ್ಟ್ ಬಂತು. ಎಲ್ಲ ಫುಲ್ ಮಿಸ್ಟ್ ಕವರ್ ಆಗೋಗಿದೆ ಇವಾಗ, ಬರ್ತಾಯಿಲ್ಲ. ಓಕೆ, ಬಟ್ ತುಂಬ ಚೆನ್ನಾಗಿದೆ ವ್ಯೂ. ಐರನ್ ಏನಂದರೆ, ನಮ್ಮಮ್ಮ ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತೊಗೊಂಬ ಅಂತಂದ್ರೆ 10 ನಿಮಿಷ ಹೋಗಿ ತರೋಕ್ಕಾಗಲ್ಲ ನಮ್ಮ ಕೈಲಿ. ಇಲ್ಲ, 12 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. 4.5 ಕಿಲೋಮೀಟ್ರ್ ಮುಗಿಸಿದ್ದೀನಿ. ಫುಲ್ ಸುಸ್ತೊಡೆದೋಗಿದ್ದೀನಿ. ಒಂದು 6 ಕಿಲೋಮೀಟರ್ಸ್ ನಡೆದು ಒಂದು ಬ್ರೇಕ್ ತಗೊಳ್ಳೋಣ. 9:30 ಇವಾಗ ಇನ್ನು. ಸೊ ನಾನು ಆಲ್ರೆಡಿ ತಿಂಡಿ ಮಾಡಿದ್ದೀನಿ. ತಿಂಡಿ ಮಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಂಥ ಜಾಗಗಳಿಗೆ ಬಂದಾಗ ನೀವು ಊಟ ತಿಂಡಿ ಎಲ್ಲ ತಂದಾಗ ಎಲ್ಲ ಚೆಲ್ಲಬೇಡಿ. ಮತ್ತು ಚಾಕ್ಲೇಟ್ ರ್ಯಾಪರ್ಸ್ ಆಗಲಿ, ಬೇರೆ ನೀವು ಥರ ತಿಂಡಿ ಪ್ಲಾಸ್ಟಿಕ್ಸ್ ಆಗಲಿ ಎಲ್ಲ ಹಾಕಬೇಡಿ. ಯಾಕೆಂತಂದರೆ ಎಷ್ಟು ಕಷ್ಟಪಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಅಂತಂದರೆ ಅಷ್ಟು ಗಬ್ಬೆಬ್ಸ್ ಹೋಗಿರ್ತಾರೆ. ದಯವಿಟ್ಟು ಇಟ್ಸ್ ಅ ರಿಕ್ವೆಸ್ಟ್. ಇನ್ನು ಎಲ್ಲ ನಾವೇ ಹಾಳು ಮಾಡಿಬಿಟ್ರೆ ಮುಂದೆ ಬರೋರ್ಗೆ ಏನೂ ಇರಲ್ಲ. ಸೊ ನಮ್ಮ ಹಿರಿಕರೆಲ್ಲ ಇದನ್ನೆಲ್ಲ ಉಳಿಸಿ ಹೋಗಿರೋದಕ್ಕೆ ನಾವು ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಅವ್ರುಗಳೇ ಇದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ರೆ ನಮಗೇನೂ ಇರ್ತಿರ್ಲಿಲ್ಲ. ಸೊ ಅದನ್ನು ವಿಶ್ ಲಿಸ್ಟಲ್ಲಿ ಅದನ್ನು ಚೆಕ್ ಮಾಡಬೇಕು. ಸೊ ಮುಗಿಸೇ ಹೋಗ್ತೀನಿ. ಸಂಜೆವರೆಗೂ ನಡೆದ್ರೂ ಪರವಾಗಿಲ್ಲ, ರೆಸ್ಟ್ ತೊಗೊಂಡು. ಟ್ರೆಕ್ಕಿಂಗ್ನಂತೂ ಮುಗಿಸ್ತೀನಿ. ಏಳೂವರೆ ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಆದಮೇಲೆ ಬಾಡಿ ಯಾವ ಥರ ಹಿಂಸೆ ಕೊಡುತ್ತೆ ಅಂತಂದರೆ, ಇಲ್ಲಿ ನೋಡಿ ರಿವರ್ ಕ್ರಾಸಿಂಗ್ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಮೊದಲನೇ ಪೀಕ್ ಹತ್ತಿದ್ದೀನಿ. ಸೊ ಇನ್ನೂ ಒಂದು 2-3 ಪೀಕ್ ಇದೆ. ಇನ್ನು 1.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇದು ಕುದುರೆ ಸುತ್ತಿನ ಲಾಸ್ಟ್ ಭಾಗ. ಇಲ್ಲಿಂದ ಇನ್ನು ಮೇಲ್ಗಡೆಗೆ ಪೀಕಿಗೆ ಹೋಗೋದು ಒಂದು 1.5 ಕಿಲೋಮೀಟರ್ಸ್ ಏನೋ ಇರುತ್ತೆ. ಅಂತೂ ಇಂತೂ ಬಕೆಟ್ ಲಿಸ್ಟ್ ಚೆಕ್ ಆಯಿತು. ಕುದುರೆ ಮುಖ ಟ್ರೆಕ್ ಮಾಡಬೇಕು ಅನ್ನೋ ಒಂದು ಆಸೆ ಈಡೇರ್ತು. ಈ ವ್ಯೂ ಪಾಯಿಂಟ್ ನೋಡೋಕ್ಕೆ ಹೆಚ್ಚು ಕಮ್ಮಿ 12 ಕಿಲೋಮೀಟ್ರಷ್ಟು ನಡ್ಕೊಂಬಂದಿದ್ದೀನಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಇದನ್ನು ನೋಡೋಕ್ಕೋಸ್ಕರನಾದರೂ ಅಷ್ಟು ನಡೆದಿದ್ದು ಏನೂ ಅನ್ಸೋದೇ ಇಲ್ಲ. 12 ಕಿಲೋಮೀಟ್ರ್ ನಡಿಬೇಕಾ ಇಷ್ಟು ನೋಡೋಕ್ಕೆ ಅಂತ ಅನ್ಬಂದರೆ, ಬಟ್ 12 ಕಿಲೋಮೀಟ್ರ್ ಏನೂ ಇಲ್ಲ. ಸೊ ಅಲ್ಲಿ ನೋಡಿ, ಅಲ್ಲಿಗೆ ಹತ್ಬೇಕೀಗ. ಅದೇ 1.5 ಕಿಲೋಮೀಟ್ರ್ ಪೀಕ್. ಬನ್ನಿ ಹತ್ತನ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ತುಂಬ ಜನ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡೋಕ್ಕೆ. ಬನ್ನಿ ನಾವು ಈ ವ್ಯೂ ಪಾಯಿಂಟ್ಗೆ ಒಂದು ವಿಸಿಟ್ ಹಾಕೋಗೋಣ. ಏನಕ್ಕಪ್ಪ ಬರ್ತೀರಾ ಈ ಥರ ಜಾಗಕ್ಕೆಲ್ಲ ಅಂತ ಅಂದ್ಕೊಬೋದು. ಬೇರೆ ಏನೂ ಇಲ್ಲ, ನೆಮ್ಮದಿ ಅಷ್ಟೇ. ಆ ತಣ್ಣಗೆ ಬೀಸ್ತಾರೋ ಗಾಳಿ, ಆ ಮಂಜಿನ ಹನಿಗಳು, ಆ ಬೆಟ್ಟಗಳನ್ನ ನೋಡ್ತಾ ಇದ್ರೆ ಬೇರೆ ಏನೂ ಬೇಕು ಅಂತ ಅನ್ಸಲ್ಲ. ಅದೇ ನೆಮ್ಮದಿ ಅಂತಂದರೆ.
ಇದು ಕುದುರೆ ಸುತ್ತಿನ ಲಾಸ್ಟ್ ಪಾಯಿಂಟ್ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ಜಿಗ್ಜ್ಯಾಗ್ ಸ್ಟಾರ್ಟ್ ಆಗುತ್ತೆ. ಜಿಗ್ಜ್ಯಾಗ್ ಅಂತಂದರೆ ಈ ಬೆಟ್ಟನ ಸ್ಟ್ರೇಟಾಗಿ ಹತ್ತಕ್ಕಾಗಲ್ಲ, ಇಟ್ಸ್ ಏನೋ ಜಿಗ್ಜ್ಯಾಗ್. ಸೊ ಇದು ವ್ಯೂ ಪಾಯಿಂಟು, ಕುದುರೆ ಸುತ್ತಿನ ಲಾಸ್ಟ್ ಪಾರ್ಟಲ್ಲಿ ಇದು ವ್ಯೂ ಪಾಯಿಂಟ್. ಇದು ತುಂಬ ಚೆನ್ನಾಗಿದೆ. ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಬಿಟ್ಟರೆ ಬೇರೆ ಏನೂ ಬರ್ತಾಯಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಎಲ್ಲ ಟ್ರೆಕ್ ಮಾಡಿ ಈ ಥರ ವ್ಯೂ ಪಾಯಿಂಟ್ಸ್ನ ನೋಡಿ, ಮನ್ಸಿಗೆ ನಿಜವಾಗ್ಲೂ ನೆಮ್ಮದಿ ಸಿಗುತ್ತೆ. ಇವಾಗ ನಾವು ಕುದುರೆಮುಖದ ಲಾಸ್ಟ್ ಪೀಕ್ ಇದು. ಕುದುರೆ ಸುತ್ತ ಆದಮೇಲೆ ಜಿಗ್ಜ್ಯಾಗ್ ಅಂತ ಕರೀತಾರೆ ಇದನ್ನು. ಈ ಜಿಗ್ಜ್ಯಾಗ್ ಹತ್ತೋದೇ ಸ್ವಲ್ಪ ಕಷ್ಟ. ಬನ್ನಿ ಹತ್ತು ಮುಗಿಸೋಣ ಇವತ್ತು. ಓಕೆ, ಒಂದು ಸ್ವಲ್ಪ ವ್ಯೂ ಮತ್ತೆ ಹೊರಟೋಗ್ತಾ ಇದೆ. ಸೊ ಅಂತೂ ಇಂತೂ ಕುದುರೆಮುಖ ಪೀಕ್ನ ಹತ್ತಿ ಇವಾಗ ವಾಪಸ್ ಇಳಿತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಸೊ ಅಲ್ಲಂತೂ ಕ್ಯಾಮ್ರಾಸ್ ತೆಗಿಯೋಕ್ಕೆ ಆಗಲಿಲ್ಲ, ಅಷ್ಟು ಮಳೆ. ಅಂದ್ರೂ ಇವಾಗ ಸ್ವಲ್ಪ ರೆಕಾರ್ಡ್ ಮಾಡೋಣ ಅಂತ ತೆಗೆದಿದ್ದೀನಿ Insta360 ವಾಟರ್ ಪ್ರೂಫ್ ಅಂತ. ತುಂಬ ಅಂದರೆ ತುಂಬ ಮಳೆ ಬರ್ತಾಯಿದೆ. ಸೊ ಅಲ್ಲಿ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಒಂದು 200 ಮೀಟರ್ಸ್ ಇಲ್ಲಿಂದ ಮೇಲೆ. ಸೊ ಇಲ್ಲೇ ಅದು ಏನು ಕುದುರೆಮುಖ ಪೀಕ್. ಸೊ ಇಲ್ಲಿಂದ ಮತ್ತೆ ವಾಪಸ್ 12 ಕಿಲೋಮೀಟರ್ಸ್ ಡೌನ್ ಹಿಲ್. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಊಟ ಮಾಡ್ಕೊಳ್ಳೋಣ. ಊಟ ಹೋಮ್ ಸ್ಟೇ ಅವರೇ ಬಾಕ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ. ಸೊ ಊಟ ಮುಗಿಸ್ಕೊಂಡು ಒಂದು 15-20 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತು ಡೌನ್ ಹಿಲ್. ಅಪ್ ಹಿಲ್ ಸ್ವಲ್ಪ ಕಷ್ಟಪಟ್ಟಾದ್ರೂ ಹತ್ಬೋದು, ಡೌನ್ ಹಿಲ್ ಸಿಕ್ಕಾಪಟ್ಟೆ ಡೇಂಜರಸ್, ಕಾಲೆಲ್ಲ ನಡುಗುತ್ತೆ. ಸೊ ಲೆಟ್ಸ್ ಗೋ ಬ್ಯಾಕ್. ಸೊ ಟ್ರೆಕ್ಕಿಂಗ್ ಟ್ರಾಫಿಕ್ ಜಾಮ್. ಥ್ಯಾಂಕ್ ಯು ಕುದುರೆಮುಖ, ತುಂಬ ಆರಾಮಾಗಿದ್ದಕ್ಕೆ. ಕೊನೆಯಲ್ಲಿ ಸ್ವಲ್ಪ ಪೀಕಿಗೆ ಹೋದಾಗ ತುಂಬ ಜಾಸ್ತಿ ಮಳೆ ಬಂತು ಅಷ್ಟೇ, ಬಟ್ ಇವಾಗ ಇಟ್ಸ್ ಫೈನ್. ಸೊ ಟೈಮ್ ಟು ಸೇ ಗುಡ್ ಬೈ ಟು ಕುದುರೆಮುಖ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟ್ರೆಕ್ನ ತುಂಬ ಈಸಿ ಮಾಡಿದ್ವಿ. ಈಸಿ ಅಂತಲೇ ಏನಿಲ್ಲ, ಲೈಕ್ ತುಂಬ ಕಷ್ಟ ಇದೆ, ಬಟ್ ವಿಲ್ ಪವರ್ ಇರಬೇಕಷ್ಟೇ ಮಾಡೋಕ್ಕೆ. ಒನ್ ಲಾಸ್ಟ್ ವ್ಯೂ. ಆಡಿಯೋಸ್ ಕುದುರೆಮುಖ. ವಾಪಸ್ ಹೋಗೋ ದಾರಿ ಕಾಲೇ ಎತ್ತಿಡೋಕ್ಕಾಗ್ತಾಯಿಲ್ಲ. ಹೆಚ್ಚು ಕಮ್ಮಿ ಒಂದು 18-19 ಕಿಲೋಮೀಟ್ರು ಡಿ ಟ್ರೆಕ್ ಆಯಿತು. ಎಲ್ಲ ವೆದರ್ಗಳನ್ನೂ ಒಂದೇ ದಿನದಲ್ಲಿ ನೋಡಿಬಿಟ್ವಿ. ಮಳೆ, ಚಳಿ, ಈಗ ನೋಡಿ ಬಿಸಿಲು. ಇನ್ನೂ 2 ಕಿಲೋಮೀಟ್ರ್ ಇದೆಯಂತೆ. ಹೋಗ್ಬೇಕಾಗಿರೋ ಜೋಶು ಬರ್ಬೇಕಾದ್ರೆ ದೇವರಣೆಗೂ ಇರಲ್ಲ. ಅದಕ್ಕೆ ದೊಡ್ಡವ್ರು ಸುಮ್ಮನೆ ಹೇಳಲ್ಲ, ವಾಪಸ್ ಬರೋ ದಾರಿ ಯಾವತ್ತೂ ಸಾಗಲ್ಲ ಅಂತ. ಹೋಗಲೇಬೇಕು ವಾಪಸ್ಸು. ಥ್ಯಾಂಕ್ ಗಾಡ್ ನಾಳೆ ರಜೆ ಇದೆ, ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಆರಾಮಾಗಿ ಹೊರಡ್ಬೋದು. ನಾನಂತೂ ತುಂಬ ಟೈಮ್ ತೊಗೊಂಡೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ತುಂಬ ಟೈಮ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಹೋಗಿ ವಾಪಸ್ ಬರೋಷ್ಟರಲ್ಲಿ ಐ ಥಿಂಕ್ ಐವ್ ಟೇಕನ್ ಅಬೌಟ್ 10 hours. ಅಂದ್ರೂ 10 hoursಲ್ಲಿ ರೆಸ್ಟೇ 1-2.5 to 3 hours ತೊಗೊಂಡಿದ್ದೀನಿ. ಸೊ 7 hours ಇನ್ಮೇಲೆ. ಸೊ ವರ್ಷಕ್ಕೆ 2 ಲಾಂಗ್ ಟ್ರೆಕ್ಸ್. ಈ ವರ್ಷದ ಮೊದಲನೇ ಲಾಂಗ್ ಟ್ರೆಕ್ ಇದು. ಸೊ ಇನ್ನೊಂದು ಟ್ರೆಕ್ ಪ್ಲ್ಯಾನ್ ಮಾಡಬೇಕು. ಸೊ ಮೇ ಬಿ ಪೀಕ್ ಮಾನ್ಸೂನ್ ಆದಮೇಲೆ ಪೋಸ್ಟ್ ಮಾನ್ಸೂನಿಗೆ ಮಾಡೋಣ. ಐ ಥಿಂಕ್ ಈ ವ್ಯೂ ನನಗೋಸ್ಕರನೇ ಕ್ಲಿಯರ್ ಆಗಿದೆ, ಫುಲ್ ಮಿಸ್ಟು. ಇದು ನನ್ನ ಹಾಲತ್ತು. 22 ಕಿಲೋಮೀಟ್ರು, 24 ಕಿಲೋಮೀಟ್ರ್ ಆ್ಯಕ್ಚುಲಿ. ಅವರೆಲ್ಲ ಹೇಳೋದು 11 ಕಿಲೋಮೀಟ್ರ್ ಅಂತ, ಬಟ್ ಇನ್ನೂ ಜಾಸ್ತಿ ಇದೆ ಇದು. ಸೊ ಆಲ್ಮೋಸ್ಟ್ 24 ಕಿಲೋಮೀಟರ್ಸ್ ಟ್ರೆಕ್ ಆಗಿ ಫಾರೆಸ್ಟ್ ಚೆಕ್ ಪಾಯಿಂಟ್ ರೀಚ್ ಆಗ್ತಾಯಿದ್ದೀವಿ. ಒಂದೇ ದಿನದಲ್ಲಿ ಎಲ್ಲ ವೆದರ್ಗಳನ್ನೂ ತೋರಿಸ್ಬಿಡ್ತು ನೇಚರ್. ಸೊ ಈ
ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಆವಾಗಲೂ ಒಂದು ಎಕ್ಸ್ಟ್ರಾ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ. ಸೊ ಏನಕ್ಕೆ ಅಂತಂದರೆ ತುಂಬ ಜನ ಬರ್ತಾರೆ, ಐ ಮೀನ್ ಪ್ರತಿಯೊಬ್ಬರೂ ಎಜುಕೇಟೆಡ್ಸ್. ಈ ಜಾಗ ನೋಡೋಕ್ಕೇ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ಸು, ತಿಂದಿದ್ದು ಚಾಕ್ಲೇಟ್ ರ್ಯಾಪರ್ಸು ಎಲ್ಲ ಇಲ್ಲೇ ಬಿಸಾಡಿ ಹೋಗ್ತಾರೆ. ಸೊ ದಯವಿಟ್ಟು ಇದೊಂದು ಮೆಸೇಜ್ ಆಗಿರಲಿ, ಪ್ಲಾಸ್ಟಿಕ್ ಬಾಟಲ್ಸ್ನ ಇಲ್ಲ ಈ ಥರ ಜಾಗಗಳಿಗೆ ಬಂದಾಗ ಲೆಟ್ಸ್ ಟ್ರೈ ಟು ಪ್ರಿಸರ್ವ್ ಇಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಬಿಕಾಸ್ ನಾವುಗಳೇ ಹಾಳು ಮಾಡಿಬಿಟ್ರೆ ಯಾರು ಬಂದು ಮಾಡ್ತಾರೆ ಹೇಳಿ. ಎಲ್ಲರೂ ಹೇಳಿದ್ರು ಇವನು ಹೋಮ್ ಸ್ಟೇಲೂ ಕುದುರೆಮುಖಗೆ ನೀವು ಮೇಲೆ ಹೋಗೋಕ್ಕೆ ಒಂದು 4 ಕಿಲೋಮೀಟ್ರು ಜೀಪ್ ತಗೊಳ್ಳಿ ಅಂತ. ಐ ಸೆಡ್ ನೋ. ADV ಬೈಕ್ ಇಟ್ಕೊಂಡು ಜೀಪೆಲ್ಲ ತೊಗೊಂಡ್ಬಿಟ್ರೆ ತುಂಬ ಅವಮಾನ. ಅದಕ್ಕೆ ಒಳ್ಳೆ ಆಫ್ ರೋಡ್ ಮಾತ್ರ ಇದು, ತುಂಬ ಚೆನ್ನಾಗಿದೆ ನೋಡಿ. ಕುದುರೆಮುಖ ಟ್ರೆಕ್ ಮುಗಿಸಿ ಬ್ಯಾಕ್ ಟು ಸಂಸೆ. ಥ್ಯಾಂಕ್ ಯು ಸೋ ಮಚ್ ಕುದುರೆಮುಖ. ಯಾಕೆಂತಂದರೆ ನಾನು ಎಲ್ಲಿ ಮುಗಿಸಲ್ಲ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಧೈರ್ಯ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಗಾಡಿ ನೋಡಿ ಫುಲ್ ಗಬ್ಬೆ ಹಬ್ಬೋಗಿದೆ. ಚಲೋ ಇನ್ನು ನಾಳೆದು ಒಂದು ವ್ಲಾಗ್ ಮಾಡೋಕ್ಕಿದೆ. ಸೊ ಲೆಟ್ಸ್ ಸಿ.